ಎಲ್ರಿಗೂ ನಮಸ್ಕಾರ. ಗಣರಾಜ್ಯೋತ್ಸವದ ಶುಭಾಶಯಗಳು. ಉಸಿರೋಡೆನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಇವತ್ತು. ಉಸಿರೋಡೆಗೆ ಕಡಲೆಬೇಳೆ, ಹೆಸರುಬೇಳೆ ಮತ್ತು ನೆನೆಸ್ಬಿಟ್ಟು 1-2 ಅವರ್ ನೆನೆಸ್ಬೇಕು. ನೆನೆಸ್ಬಿಟ್ಟು ಅದನ್ನು ರುಬ್ಲಿಕ್ಕೆ ಹಾಕಬೇಕು. ರುಬ್ಬುವಾಗ 1-2 ಬೆಳ್ಳುಳ್ಳಿ ಹಾಕಿ ರುಬ್ಬಬೇಕು. ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕಿ ರುಬ್ಬಿ ಎತ್ತಿಟ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಮತ್ತು ತೆಂಗಿನಕಾಯಿ ತುರಿ ಮತ್ತು ಜೀರಿಗೆ, ತೆಂಗಿನಕಾಯಿನ ಹೆಚ್ಚಿ ಪೀಸ್ ಬೇಕಾದರೂ ಮಾಡಿ ಹಾಕ್ಬೋದು. ಅದೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪು 1-2 ಸ್ಪೂನಷ್ಟು ಉಪಯೋಗಿಸಿದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನು ಇಡ್ಲಿ ಪಾತ್ರೆನ ಅದಕ್ಕೆ ಸ್ವಲ್ಪ ನೀರು ಹಾಕಿ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಈಗ ಇಡ್ಲಿ ಪಾತ್ರೆ ಬಟ್ಲುಗಳಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಚೆನ್ನಾಗಿ ಸವರಿ ಎತ್ತಿಟ್ಕೊಳ್ಳೋಣ. ಅದಕ್ಕೆ ಇವಾಗ ಕಡಲೆಬೇಳೆ ಮಿಕ್ಸ್ ಇದೆಯಲ್ಲ ಅದನ್ನು ವಡೆ ಥರ ತಟ್ಟಿ ಪ್ಲೇಟಲ್ಲಿ ಇಡಬೇಕು. ಈ ರೀತಿ ವಡೆ ಥರ ತಟ್ಟಿ ಇಡಬೇಕು. ಅದನ್ನು ಇಡ್ಲಿ ಪಾತ್ರೆಗೆ ಬೇಯಲಿಕ್ಕಿಡೋಣ. ಮತ್ತು ಒಂದು ಪ್ಲೇಟಿಗೆ ಅದೇ ರೀತಿ ಉಂಡೆಗಳನ್ನ ಈ ರೀತಿ ರೆಡಿ ಮಾಡಿ ಇಟ್ಕೊಂಡು ನಾವು ಪ್ಲೇಟ್ಗಳಿಗೆ ಹಾಕೋಣ. ಈ ರೀತಿ ಮಿದ್ಕೆ ರೀತಿ ಸಹ ಮಾಡಿಡ್ಬೋದು. ವಡೆ ಆಕಾರದಲ್ಲಾದರೂ ತಟ್ಟಿಡ್ಬೋದು, ಇಲ್ಲ ಮಿದ್ಕೆ ರೀತಿನಾದರೂ ಇಡ್ಬೋದು. ಇದು ತುಂಬಾ ಚೆನ್ನಾಗಿರುತ್ತೆ. ಹೆಲ್ದಿಗೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಒಂದು ಸಾರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಎಲ್ರಿಗೂ ಇದು ತುಂಬಾ ಇಷ್ಟ. ಇವತ್ತು ಬೇಗ ಬೇಗ ಮಾಡಿ ಫಂಕ್ಷನ್ಗೆ ಹೋಗಬೇಕು ಅಂತ ಹೇಳಿ ಮಾಡಿಟ್ಟು ರೆಡಿ ಮಾಡ್ತಾ ಇರೋದು. ಕರೆಕ್ಟ್ ಎಡಿಟಿಂಗ್ ಮಾಡೋಕ್ಕಾಗಲಿಲ್ಲ, ಆದರೂ ಇವತ್ತೇ ಪೋಸ್ಟ್ ಮಾಡಬೇಕು ಅನ್ನೋ ಇದರಿಂದ ಮಾಡ್ತಾ ಇರೋದು. ಈ ರೀತಿ ಎಲ್ಲವನ್ನು ಮಾಡಿ ರೆಡಿ ಮಾಡಿ ಇಟ್ಕೊಂಡು ನಾವು ಇಡ್ಲಿ ಪಾತ್ರೆಯಲ್ಲಿ ಬೇಯಲಿಕ್ಕಿಡೋಣ. ಒಂದು 10 ನಿಮಿಷ ಬೆಂದರೆ ಸಾಕು. ಈಗ ನಾವು ಅದು ಬೇಯಲಿ ಒಂದು 10 ನಿಮಿಷ. ಅಷ್ಟರೊಳಗೆ ನಾವು ಚಟ್ನಿನ ರೆಡಿ ಮಾಡ್ಕೊಳ್ಳೋಣ. ತೆಂಗಿನಕಾಯಿ ತುರಿ ಮತ್ತು ಉರ್ಗಡ್ಲೆ ಪುಟಾಣಿ ಅಂತ ಹೇಳ್ತಾರಲ್ಲ ಅದು, 1-2-3 ಎಸ್ಲು ಬೆಳ್ಳುಳ್ಳಿ ಮತ್ತು 4 ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಇದೆಲ್ಲವನ್ನು ಹಾಕಿ ಸ್ವಲ್ಪ ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದೆಷ್ಟನ್ನು ಹಾಕಿ ರುಬ್ಬಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಚಟ್ನಿ ರೆಡಿಯಾಗಿದೆ. ಈಗ ಬೆಂದಿರೋ ಅಂತ ಕಡುಬು ಕೂಡ ರೆಡಿಯಾಗಿದೆ.
ಕೆಲವರು ಇದನ್ನು ನುಚ್ಚಿನುಂಡೆ ಅಂತಾರೆ, ನಮ್ಮ ಕಡೆ ಇದನ್ನು ಕಡುಬು ಅಂತೀವಿ. ಒಂದು ಸಾರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಎಲ್ಲವನ್ನು ತೆಗೆದಿಟ್ಕೊಳ್ಳೋಣ. ಚಟ್ನಿಯಲ್ಲಿ ಎತ್ಕೊಂಡು ತಿಂದರೆ ಭಾಳ ಚೆನ್ನಾಗಿರುತ್ತೆ. ಎಲ್ಲವನ್ನು ಮಾಡಿ ನಾನು ಸ್ನಾನ ಮಾಡ್ಕೊಂಬಂದು ದೇವ್ರ ಪೂಜೆ ಮಾಡಿ ಫಂಕ್ಷನ್ಗೆ ಹೋಗಲಿಕ್ಕೆ ರೆಡಿ ಆಗ್ತಾಯಿದ್ದೀನಿ. ದೇವ್ರ ಪೂಜೆ ಎಲ್ಲ ಆಗಿದೆ. ಈಗ ಫಂಕ್ಷನ್ಗೆ ಹೋಗಬೇಕು. ತುಂಬ ಗ್ರ್ಯಾಂಡಾಗಿ ಚೆನ್ನಾಗಿ ಆಗ್ತಾಯಿದೆ ಫಂಕ್ಷನ್ನು. ನಮ್ಮನೆ ಮನಿ ಪ್ಲ್ಯಾಂಟ್ ನೋಡಿ, ಹೂವು ತುಂಬ ಚೆನ್ನಾಗಿ ಬಿಟ್ಟಿದೆ ಎದುರುಗಡೆ ಬಿಲ್ಡಿಂಗಲ್ಲಿ. ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಫಾರ್ ದ ವಾಚಿಂಗ್.